ನಮ್ಮ ಇಡೀ ಭಾರತ ಖಂಡದಲ್ಲೇ ಸನಾತನ ಧರ್ಮ ತುಂಬಾ ಮುಂಚೂಣಿಯಲ್ಲಿದೆ. ಅಂದ್ರೆ ನಮ್ಮ ಇಡೀ ಭಾರತ ಸನಾತನ ಧರ್ಮದ ತವರೂರು ಮತ್ತೆ ದೇವರುಗಳ ಬೀಡು. ಇಲ್ಲಿ ಪಾರ್ವತಿ, ಶಿವ, ಲಕ್ಷ್ಮಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ತುಂಬಾ ನಾನಾ ತರದ ದೇವರುಗಳನ್ನ ಪೂಜಿಸ್ತೀವಿ. ಆದ್ರೆ ನಾವಿವತ್ತು ಹೋಗ್ತಿರೋದು ಅಂಥದ್ದೇ ಒಂದು ಮಹಿಮೆ ಇರೋ ಒಂದು ದೇವಸ್ಥಾನ. ಅಂದ್ರೆ ನಮ್ಮ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಣ್ಕಟ್ಟೆ ಹೋಬಳಿಯ ಮಾಡಾಳು ಶ್ರೀ ಸ್ವರ್ಣಗೌರಿ ಅಮ್ಮನ ದೇವಸ್ಥಾನಕ್ಕೆ. ಅಲ್ಲಿನ ಇತಿಹಾಸ ತುಂಬಾನೇ ದೊಡ್ಡದು. ಅಂದ್ರೆ ಅದಕ್ಕೆ ಅದರದೇ ಆದ ಇತಿಹಾಸ ಇದೆ. ನಿಮಗೆ ಆ ಇತಿಹಾಸನ ಮತ್ತೆ ಆ ದೇವರ ಮಹಿಮೆನ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಇವತ್ತು ಮಾಡಾಳು ಗೌರಮ್ಮನ ವಿಸರ್ಜನೆ, ಅಂದ್ರೆ ನೀರಿಗೆ ಬಿಡ್ತಾರೆ ಗೌರಮ್ಮನ. ಇವತ್ತು ಕೊನೆಯ ದಿನ, ಅದಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ. ನಿಮ್ಗೆ ಆ ದೇವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಈ ಮಾಡಾಳು ಗೌರಮ್ಮ ಆ ಮಾಡಾಳಿಗೆ ಬಂದಿರೋದಕ್ಕೆ ಒಂದು ಇತಿಹಾಸನೇ ಇದೆ. ಅಂದ್ರೆ ಅದಕ್ಕೆ ಅದ್ರ ಹಿಂದಿನ ಕಥೆನೇ ಇದೆ. ಏನಂದ್ರೆ ಆರ್ನಹಳ್ಳಿಯ ಶಿವಲಿಂಗಜ್ಜಯ್ಯ, ಆರ್ನಹಳ್ಳಿ ಕೋಡಿಮಠದ ಶಿವಲಿಂಗಜ್ಜಯ್ಯ ಮತ್ತೆ ಮಾಡಾಳಿನ ಮುದ್ದೇಗೌಡರು ಅಂತ ಒಬ್ರು ಹಿರಿ ಮನುಷ್ಯರು. ಇವರಿಬ್ರು ತುರುವೇಕೆರೆಯ ಸಂಪಿಗೆ ಅನ್ನೋ ಒಂದು ಊರಿಗೆ ಅಲ್ಲಿನ ಗೌರಮ್ಮನ ಜಾತ್ರೆಗೆ ಹೋಗಿರ್ತಾರಂತೆ. ಅಲ್ಲಿಂದ ಜಾತ್ರೆನ ಮುಗಿಸ್ಕೊಂಡು ರಿಟರ್ನ್ ಊರಿಗೆ ಬರ್ತಿರ್ಬೇಕಾದ್ರೆ ಅಲ್ಲಿನ ಒಂದು ಹೆಣ್ಣಿನ ಧ್ವನಿ ಇವರಿಗೆ ಕೇಳಿಸುತ್ತಂತೆ. ಅಂದ್ರೆ ಅದ್ ಯಾರು ಏನು ಅಂತ ಗೊತ್ತಿಲ್ಲ. ಇವರು ಹಿಂದೆ ತಿರುಗಿ ನೋಡಿದಾಗ ಒಂದು ಹೆಣ್ಣಿನ ಧ್ವನಿ ಕೇಳಿದಾಗ ಅವರು ಇದು ಏನು ಯಾಕೆ ಅಂತ ಕೇಳ್ತಾರಂತೆ. ಆವಾಗ ಆ ಹೆಣ್ಣಿನ ಧ್ವನಿ ಹೇಳುತ್ತಂತೆ, ನಾನು ನಿಮ್ ಜೊತೆ ನಿಮ್ಮೂರಿಗೆ ಬರ್ತೀನಿ ಅಂತ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರಂತೆ. ಅದಕ್ಕೆ ಇವರಿಬ್ರು ಆರ್ನಹಳ್ಳಿಯ ಶಿವಲಿಂಗಜ್ಜಯ್ಯನವರು ಮತ್ತೆ ಮಾಡಾಳಿನ ಮುದ್ದೇಗೌಡರು ಅದನ್ನ ಒಂದು ಗಂಗೆಯ ರೂಪದಲ್ಲಿ ತೆಗೆದುಕೊಂಡು ಮಾಡಾಳಿಗೆ ಬರ್ತಾರೆ. ಆ ಬಾವಿಯಲ್ಲಿ ಆ ಗಂಗೆನ ತೆಗೆದುಕೊಂಡು ಬಂದು ಅಲ್ಲಿ ಬಿಟ್ಟಾಗ ಅದಕ್ಕೆ ಇವರು ಏನ್ ಮಾಡ್ತಾರೆ ಅಂದ್ರೆ, ತಾಯಿ ನಿನ್ನ ಯಾವಾಗ್ಲೂ ಪೂಜಿಸೋದಕ್ಕೆ ಆಗಲ್ಲ, ನಾವು ಪ್ರತಿ ವರ್ಷ ಗೌರಿ ಹಬ್ಬದ ದಿನದಂದು ನಿಮ್ಮನ್ನ ದೇವಿಯ ವಿಗ್ರಹ ಮಾಡಿ ನಿಮ್ಮನ್ನ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳ್ತಾರಂತೆ. ಅಂದಿನಿಂದಲೂ ಆ ಗೌರಿ ಹಬ್ಬದಂದು ಪ್ರತಿ ವರ್ಷ ಗೌರಿ ಹಬ್ಬದ ದಿನ ಆ ದೇವಿ ವಿಗ್ರಹ ಮಾಡಿ ಆ ದೇವಸ್ಥಾನದಲ್ಲಿ ತಂದಿಟ್ಟು ಕೋಡಿಮಠದ ಸ್ವಾಮಿಗಳು ಬಂದು ಆ ದೇವಿಗೆ ಮೂಗ್ನೊತ್ತನ್ನ ಹಾಕ್ತಾರಂತೆ. ಆ ಮೂಗ್ನೊತ್ತನ್ನ ಹಾಕಿದ್ಮೇಲೆ ಆ ದೇವಿಗೆ ಶಕ್ತಿ ಬರುತ್ತೆ. ಅಲ್ಲಿಂದ 9 ದಿನಗಳ ಕಾಲ ಆ ದೇವರ ವಿಗ್ರಹವನ್ನ ಪೂಜಿಸ್ತಾರೆ. ಅದೇ ಶ್ರೀ ಮಾಡಾಳು ಸ್ವರ್ಣಗೌರಿ ಅಮ್ಮ. ಆ 9 ದಿನ ಜಾತ್ರೆ ತುಂಬಾನೇ ಅದ್ಭುತವಾಗಿ ಜೋರಾಗಿ ನಡೆಯುತ್ತೆ. ಇವತ್ತು ನಾವು ನಿಮ್ಗೆ ತೋರ್ಸಕ್ಕೆ ಹೊರಟಿರೋದು ಅದೇ ದೇವರು. ಬನ್ನಿ, ಇವತ್ತು ಮಾಡಾಳು ಗೌರಮ್ಮನ ವಿಸರ್ಜನೆ ಆಗೋದನ್ನ ನಿಮ್ಗೆ ತೋರಿಸ್ತೀನಿ. ಇವಾಗ ಮಾಡಾಳು ಹತ್ತತ್ರ ಬಂದ್ವಿ. ಟ್ರಾಫಿಕ್ ತುಂಬಾನೇ ಇದೆ, ಇನ್ನ ಮುಂದೆ ಹೋಗ್ಬೇಕು. ತುಂಬಾ ಭಕ್ತಾದಿಗಳು ಬಂದಿದ್ದಾರೆ ಈ ದೇವಸ್ಥಾನಕ್ಕೆ. ಗಾಡಿಗಳೇ ಮುಂದೆ ಮೂವ್ ಆಗ್ತಿಲ್ಲ. ಇಲ್ಲೇ ಎಲ್ಲಾದ್ರೂ ಸೈಡಿಗೆ ಹಾಕಿ ಆಮೇಲೆ ಮುಂದೆ ಹೋಗ್ತೀವಿ. ಗಾಡಿ ಎಲ್ಲ ಪಾರ್ಕ್ ಮಾಡಿ ಇವಾಗ ಹೋಗ್ತಿದೀವಿ. ದೇವ್ರು ಇನ್ನ ಊರೆಲ್ಲ ಉತ್ಸವ ಆಗ್ತಿರುತ್ತೆ. ನೋಡೋಣ ದೇವ್ರು ಎಲ್ಲಿದೆ ಅಲ್ಲಿಗೆ ಹೋಗೋಣ. ಇವತ್ತು ಕೊನೆ ದಿನ ಆಗಿರೋದ್ರಿಂದ ಜನ ಜಾಸ್ತಿನೇ ಇರ್ತಾರೆ. ಸುಮಾರು ಒಂದು 100-200 ಮೀಟರ್ ಬಂದು ಇನ್ನೂ ದೇವ್ರು ಸಿಕ್ಕಿಲ್ಲ. ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಕರ್ಪೂರ ಎಲ್ಲಿ ಜಾಸ್ತಿ ಉರಿಯುತ್ತೋ ಅಲ್ಲಿ ಆ ದೇವ್ರು ಇರುತ್ತೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಜಾಸ್ತಿ ಕರ್ಪೂರ ಇರುತ್ತೆ ಆ ದೇವ್ರ ಮುಂದೆ. ಫಸ್ಟ್ ಪ್ರಸಾದ, ಯಾಕೋ ದೇವ್ರು ಫಸ್ಟಿಗೆ ಸಿಗ್ಲಿಲ್ಲ. ಊಟ ಮಾಡ್ಕೊಂಡು ಆಮೇಲೆ ದೇವ್ರನ್ನ ನೋಡೋಣ. ಜನ ಜಾಸ್ತಿ ಇದಾರೆ, ಇವಾಗ್ಲೇ ಆಗಲ್ಲ ಊಟ ಮಾಡೋದಕ್ಕೆ. ತಂದೆ ಕೊಡು ಕೊಡಲಿ. ಕ್ಯೂ ಏನ್ ಅಷ್ಟಿಲ್ಲ, ಕಡಿಮೆ ಇದಾರೆ ಜನ. ಕ್ಯೂ ಏನ್ ಜಾಸ್ತಿ ಇಲ್ಲ. ಎಲ್ಲ ಭಕ್ತಾದಿಗಳು ಊಟ ಮಾಡ್ಕೊಂಡು ಹೋಗಿರ್ತಾರೆ ಮಳೆ ಬರೋ ಕಾರಣ. ಆದ್ರೂ ಜನ ಇದಾರೆ. ಎಲ್ಲ ಹೇಳೋದಿಷ್ಟೇ, ಯಾರು ಊಟ ಮಾತ್ರ ವೇಸ್ಟ್ ಮಾಡ್ಬಿಡ್ರಿ. ಎಲ್ಲ ಖಾಲಿ ಮಾಡ್ಕೊಂಡು ಆಮೇಲೆ ತಟ್ಟೆ ತೊಳ್ಕೊಂಡ್ ಬರ್ರಿ, ಆಯ್ತಾ? ಎಷ್ಟೇ ಪ್ರಸಿದ್ಧ ಕ್ಷೇತ್ರಗಳಿಗೆ ಹೋದ್ರು ಅಲ್ಲಿನ ಊಟ ಸಿಕ್ತಾಗ ಆಗುವಷ್ಟು ತೃಪ್ತಿ ಎಲ್ಲೂ ಆಗಲ್ಲ. ಹೆಂಗೋ ನಮ್ಮ ಅದೃಷ್ಟ ಊಟ ಸಿಗ್ತೈತೆ. ನಡಿ ಮುಂದೆ ನಡಿ ಅಣ್ಣ. ಬಾಕ್ಸ್ ದರ್ಶನ ಮಾಡ್ಕೊಳ್ಳಿ ಎಲ್ಲಾರು.
ಈ ದೇವ್ರ ಅದನ ಈ ದೇವ್ರ ಈ ದೇವ್ರ ಅದನ ತಿಮ್ಮಪ್ಪ ತಿಮ್ಮಪ್ಪ ಸ್ವಾಮಿ ದರ್ಶನ ಮಾಡ್ತಿದ್ರೆ ಸ್ವಲ್ಪ ಹೊತ್ತಲ್ಲೇ ವಿಸರ್ಜನೆ ಆಗುತ್ತೆ ದೇವರು, ಎಲ್ಲಾರು ನೋಡ್ಕೊಂಬಿಡಿ. ಕೊನೆಯ ಕ್ಷಣ ಇದು, ಮತ್ತೆ ನಾವು ನೆಕ್ಸ್ಟ್ ವರ್ಷನೇ ನೋಡಕ್ಕಾಗೋದು. ಮಳೆ ಸ್ಟಾರ್ಟ್ ಆಯ್ತು. ವರ್ಷ ಗೌರವ ಬಿಡ್ಬೇಕಾದ್ರೆ ಮಳೆ ಬಂದೇ ಬರುತ್ತೆ. ಅವರಿಗೆ ಅಲಂಕಾರ ಮಾಡಿದ ವಸ್ತುಗಳು ಇವಾಗ ಬಾವಿ ಒಳಗಡೆ ಇಳಿತಾ ಇದೆ ಗೌರಮ್ಮ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಿಡ್ತಾರೆ ನೀರಿಗೆ. ಬಾವಿ ಹತ್ರ ಹಿಡಿದು ಅಲ್ಲಿ ಪೂಜೆ ಮಾಡ್ತಾರೆ. ಆ ಪೂಜೆನ ಮುಗಿಸ್ಕೊಂಡು ನೆಕ್ಸ್ಟು ನೀರಿಗೆ ವಿಸರ್ಜನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಸರ್ಜನೆ ಆಗುತ್ತೆ. ಅದನ್ನು ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ. ಇವಾಗ ನೀರಿಗೆ ಹೋಗ್ತಾ ಇದೆ ಗೌರಮ್ಮ. ಇದೇ ಕೊನೆ ಸಲ ನೋಡ್ಕೊಂಡ್ಬಿಡಿ. ಇನ್ನು ನಾವು ನೋಡೋಕ್ಕಾಗೋದು ನೆಕ್ಸ್ಟ್ ವರ್ಷ, ಯಾಕಂದರೆ ಇವತ್ತಿಗೆ ಲಾಸ್ಟು ಗೌರಮ್ಮನ 9ನೇ ದಿನ. ಇವಾಗ ನೀರಿಗೆ ವಿಸರ್ಜನೆ ಆಗುತ್ತೆ.